ನಾನು ಮುಸಲ್ಮಾನ್ ಲೀಡರ್ಗಳನ್ನು ಕೂರ್ಕೊಂಡು ಹೇಳ್ತೀನಿ, ಟೆರರಿಸ್ಟ್ಗಳು ನೀವೇ ಮೊದಲು ಅಕ್ಸೆಪ್ಟ್ ಮಾಡಿದ ನಂತರ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ. ಹೌದಪ್ಪ, ಟೆರರಿಸ್ಟ್ಗಳು ನಮ್ಮಲ್ಲಿ ಜಾಸ್ತಿ ಇದ್ದಾರೆ, ಬಟ್ ನಾವೆಲ್ಲರೂ ಮೊದಲು ನೀವು ಕೈ ಮುಗಿಯೋದನ್ನು ಕಲಿರಲ್ಲ. ಈಗ ಎಲ್ಲಾದರೂ ಒಬ್ಬ ಹಿಂದೂ ಯಾವುದಾದ್ರೂ ಹುಡುಗಿಯನ್ನು ರೇಪ್ ಮಾಡಿ ಸಿಕ್ಕಾಕೊಂಡ್ರೆ ಯು ನೋ ವಾಟ್ ಹ್ಯಾಪನ್ಸ್? ಮೊದಲು ಫೇಸ್ಬುಕ್ಕಲ್ಲಿ ನಾನು ಹಾಕ್ತೀನಿ, ಅಯೋಗ್ಯ, ನೀನು ಹಿಂದೂ ಅಂತ ಕರೀಲಿಕ್ಕೆ ನಾಚಿಕೆ ಆಗುತ್ತಲ್ಲೋ, ನಾನು ಕೈ ಮುಗಿದು ನಿಂತ್ಬಿಡ್ತೀನಿ, ತಪ್ಪಾಯ್ತು ಕಂಡ್ರೋ ಅಂತ ಹೇಳ್ತೀನಿ. ಯಾವುದೋ ಕಾಶ್ಮೀರದಲ್ಲಿ ಒಂದು ರೇಪ್ ಕೇಸ್ ಆದಾಗ ನಾವೆಲ್ಲರೂ ಗಾಬರಿ ಆಗ್ಬಿಟ್ವಿ, ಏನಪ್ಪ ಹಿಂಗೆ ಮಾಡಿಬಿಟ್ರೆ ಹಿಂದೂ ಹೆಣ್ಮಕ್ಳನ್ನ ಹಿಂದೂಗಳು ಹೀಗೆ ರೇಪ್ ಮಾಡೋದನ್ನ. ನಾವು ಹಿಂದೂ ಹೆಣ್ಮಕ್ಳೆಲ್ಲ ಮುಸ್ಲಿಂ ಹುಡುಗಿಯನ್ನು ಯಾರಾದರೂ ಒಬ್ಬ ಹಿಂದೂ ರೇಪ್ ಮಾಡಿದಾಗಲೂ ಕೂಡ ಹೀಗೆ ಬೇಜಾರು ಮಾಡ್ಕೊಳ್ತೀವಿ, ಹೆಣ್ಮಕ್ಳದ್ದು ಏನು ತಪ್ಪಿತ್ತು, ಯಾಕೆ ಮಾಡಬೇಕು ಅಂತ. ಹಂಗೆ ಅಂದಿದ ತಕ್ಷಣ ನಾವು ಪೊಲೈಟ್ ಆಗಿಬಿಡ್ತೀವಿ, ನಾವು ವೀಕ್ ಆಗಿಬಿಡ್ತೀವಿ. ಹೀಗೆ ಮಾಡಿದ ತಪ್ಪು, ಇದಕ್ಕೆ ಇಂಥದ್ದು ಕಾರಣವಾದರೆ ಇದನ್ನು ಧಿಕ್ಕರಿಸ್ತೀನಿ ನಾನು ಅಂತ ನಾನು ಹೇಳ್ತೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನೀವು ಹೇಳ್ತೀರಾ ಅದನ್ನು. ಆದರೆ ಮುಸಲ್ಮಾನರು ಯಾರು ಹೇಳ್ತಾರೆ ಹೇಳಿ? ನಾನು ಹೇಳ್ತೀನಿ, ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಇದು ಆ್ಯಕ್ಚುಲಿ ಹೀಗಲ್ಲ, ನಮ್ದ್ರಲ್ಲಿರೋದು ಹಂಗಲ್ಲ. ಹಿಂಗೆ ಯಾಕ್ರಿ ಹೇಳಬೇಕು? ಹೌದು, ನಮ್ಮವ್ರು ಮಾಡೋದು ತಪ್ಪು, ಆ ತಪ್ಪು ಮಾಡೋರನ್ನ ಬಂದರೆ ನಾವು ಒದ್ದು ಕಳಿಸ್ತೀವಿ ಅವ್ರನ್ನ ಅಂತ ಹೇಳಬೇಕಲ್ಲ ಧೈರ್ಯವಾಗಿ. 4 ಜನ ಬರಲಿ.